ಕೊನೆ ಕ್ಷೇತ್ರ ಕೋಲಾರ. ಎಸ್ ಮುನಿಸ್ವಾಮಿ ಅವರು ಬಿಜೆಪಿ ಸಂಸದರು, ಕಾಂಗ್ರೆಸ್ ಇಂದ ಮುದ್ದು ಗಂಗಾಧರ್. 4 ಕ್ಯಾಂಡಿಡೇಟ್ಗಳಲ್ಲಿ ಮುದ್ದು ಗಂಗಾಧರ್ ಒಬ್ರು ಕ್ಯಾಂಡಿಡೇಟ್, ಓಕೆ. ಸಿಎಂ ಮುನಿಯಪ್ಪ ಅಂತ ಒಂದು ಕ್ಯಾಂಡಿಡೇಟ್, ಮುನಿಯಪ್ಪನ ಅಳಿಯ ಒಬ್ರು ಕ್ಯಾಂಡಿಡೇಟ್, ಅಳಿಯನೋ ಮಗನಿಗೆ ಈ ಥರ ಚರ್ಚೆ ಇದೆ. ಸಂದೇಶ್ ಯಂಗ್ಸ್ಟರ್, ಈಗೊಂದು ದ ರೂಲರ್ಸ್ ಅಂತ ಒಂದು ಮೂವಿ ಬೇರೆ ಮಾಡ್ತಾವ್ರೆ. ಸೊ ಹಂಗೆ ಆಸ್ಪಿರೆಂಟ್, ಯಾಕಂದ್ರೆ ಇದೊಳ್ಳೆ ಕತೆ ಆಯ್ತಲ್ಲ. ಯಾರ ರಾಜಕಾರಣ ಏನು ದುಡ್ಡು ಇರ್ಬೇಕೇನೋ, ಬ್ಯಾಕ್ ಗ್ರೌಂಡ್ ಇರ್ಬೇಕೇನೋ, ಬಲವಾಗಿ ರಾಜಕೀಯ ಮಾಡ್ತೀನೋ ಶಕ್ತಿ ಇರಬೇಕು. ಹಾಗಾಗಿ ಸಂದೇಶ್ ಆತ ಕೂಡ ಇದು ಮಾಡ್ತಿದ್ದಾರೆ. ಬಟ್ ಮುದ್ದು ಗಂಗಾಧರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅತ್ಯಾಪ್ತ. ಅವ್ರ ಫ್ಯಾಮಿಲಿ ಕೂಡ ರಾಜಕಾರಣದಲ್ಲಿ ಇದೆ. ಮುಳುಬಾಗ್ಲ ಕಡೆ ಬಿ ಫಾರ್ಮ್ ಆಗಿತ್ತು, ಕಡೆಗಳಿಗೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಡಕ್ಕೆ ಬಂದು ಅದನ್ನು ಬಿಟ್ಕೊಟ್ರು ಕೊತ್ತೂರು ಮಂಜುನಾಥ್ ಕಡೆಯವ್ರಿಗೆ. ಸೊ ಹಾಗಾಗಿ ಮುದ್ದು ಗಂಗಾಧರ್ಗೆ ಅವರು ಈ ಹಿಂದೆ ರಿಜ್ವಾನ್ ಜೊತೆ ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು, ಇವ್ರ ಜೊತೆ ಅವರೆಲ್ಲ MLA ಗಳಾಗ್ಬಿಟ್ಟವ್ರೆ. ಸೊ ಹಾಗಾಗಿ ಒಳ್ಳೊಳ್ಳೆ ಪೋಸ್ಟ್ ಹೋಗಿದ್ದಾರೆ. ಮುದ್ದು ಗಂಗಾಧರ್ ಟಿಕೆಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಅಂತ ಅವರು. ಸಿಎಂ ಮುನಿಯಪ್ಪ ಪರವಾಗಿ ಕೆಲವರು ಇದು ಮಾಡ್ತಾರೆ. KH ಮುನಿಯಪ್ಪ ಅವ್ರ ಫ್ಯಾಮಿಲಿ ಬಗ್ಗೆ ಪರವಾಗಿ ಅವರು ಇದು ಮಾಡ್ತಾರೆ. ಇಲ್ಲೇನಾಗುತ್ತೆ, KH ಮುನಿಯಪ್ಪ ಅವ್ರ ಮಗ ಅಳಿಯ ಹಿಂಗನೋ ಚರ್ಚೆ, ಅವ್ರ ವಿರುದ್ಧವಾಗಿ ಕ್ಯಾಂಡಿಡೇಟ್ ಅಂದಾಗ ಮುದ್ದು ಗಂಗಾಧರ್ಗೆ ಪ್ರೊಜೆಕ್ಷನ್. ಸಿಎಂ ಮುನಿಯಪ್ಪ ಪರವಾಗಿ ಮೇಲ್ನೋಟಕ್ಕೆ ಶ್ರೀನಿವಾಸಪುರದ ರಮೇಶ್ ಕುಮಾರ್ ಇದು ಮಾಡ್ತಾವ್ರೆ ಅನ್ನೋದು ಬಿಟ್ರೆ, ಮುದ್ದು ಗಂಗಾಧರ್ ಒಂದೆಜ್ಜೆ ಮುಂದೆ ಇದ್ದಾರೆ ಟಿಕೆಟ್ ಅನ್ನ ಪಡೆಯೋದಲ್ಲಿ. ಅವ್ರಿಗೆಲ್ಲರೂ ಬಂಡವಾಳ ಹಾಕಕ್ಕೆ ಒಂದಷ್ಟು ಜನ ರೆಡಿ ಅವರೇ. ಒಳ್ಳೆ ವ್ಯಕ್ತಿ, ಉತ್ತಮ, ಬರ್ಲಿ ಅಂತ. ಸಂದೇಶ ನಾಯಕಗಳೆಲ್ಲ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಹುಡುಗ, ನಾನು MP ಆಗ್ಬೇಕು ಅಂತ. ಸೊ ಅದೇನಾಗತ್ತೆ, ರಾಜಕಾರಣದಲ್ಲಿ ಎಲ್ಲವೂ ಬೇಕಲ್ಲ. ಸೊ ಹಂಗಿನ್ನು ಕನೆಕ್ಟ್ ಆಗಿಲ್ಲ. ಇದು ಕತೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಪಡೆಯುವ ವಿಚಾರದಲ್ಲಿ ಮುದ್ದು ಗಂಗಾಧರ್ ಮುಂದೆ ಇದ್ದಾರೆ. ಇದು ಕತೆ. 28 ಕ್ಷೇತ್ರಗಳ ಕಾಂಗ್ರೆಸ್ನ ಆಸ್ಪಿರೆಂಟ್ಗಳು, ಪ್ರೊಜೆಕ್ಷನ್ಸು, ಮುಂದಕ್ಕೆ ಅಖಾಡಕ್ಕೆ ಬಲವಂತಕ್ಕೆ ತಳ್ತಾರರು, ಬರ್ತಾರರು, ಎಲ್ಲದರ ಲೆಕ್ಕಾಚಾರ. ಅದು ಶೆಟ್ರು ಇಲ್ಲ ಅಂದ್ರೆ ಈಗ ಧಾರವಾಡದ ಶೆಟ್ರ್ ಹೆಸರು ಬಂದಿರೋದು, ಶೆಟ್ರು ಬಿಟ್ಬಿಟ್ರು. ಹಂಗಾಗಿ ಕೆಲವರು ಒಲ್ಲೆ ಅನ್ನೋರೆಲ್ಲ ಹೊಡೋಗ್ತಾರೆ. ಇನ್ನೊಬ್ರು ಒಂದಷ್ಟು ಜನ ಬೇಕು ಅಂತಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ಮ ಪ್ರತಿಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್ ಅನ್ನು ಕೊಡ್ತಿರ್ತೀವಿ ಕರ್ನಾಟಕ ಟಿವಿಯಲ್ಲಿ. ವಾಚ್ ಮಾಡಿ. ನಿಮ್ಮ ಪ್ರಕಾರ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, BJP JDS ಎಷ್ಟು ಗೆಲ್ಲುತ್ತೆ, ಕಾಮೆಂಟ್ ಮಾಡಿ. ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ಲಬೇಕು, ಯಾರು ಸಂಸದರಾಗಬೇಕು, ಹಾಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಇಷ್ಟ ಇಲ್ಲ ಅಂದ್ರು ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮಜ್ಜಿಗೆ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು, ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ, ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ಈಗ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು.